ಇಂದಿನಿಂದ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಆರಂಭ ಆಗ್ತಾ ಇದೆ. ಇದು 4ನೇ ಆವೃತ್ತಿಯ FC ಎಕ್ಸ್ಪೋ 2026 ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಎಕ್ಸ್ಪೋ ಇದು ಜನವರಿ 9, 10 ಮತ್ತು 11 3 ದಿನಗಳ ಕಾಲ ನಡೆಯುತ್ತೆ. ಈ ಎಕ್ಸ್ಪೋದಲ್ಲಿ ದೇಶ ವಿದೇಶದ ಖ್ಯಾತ ಉದ್ಯಮಿಗಳು ಭಾಗಿಯಾಗ್ತಾ ಇದ್ದಾರೆ. ಎಕ್ಸ್ಪೋ ಉದ್ಘಾಟನೆಯನ್ನ ಮಾಡಿದ್ದಾರೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂಥ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿಯಿಂದ ರೈತ ಸಂತೆ ಉದ್ಘಾಟನೆ ಆಗಿದೆ. ಬೆಂಗಳೂರು ದಕ್ಷಿಣ ಶಾಸಕ ಎಂ ಕೃಷ್ಣಪ್ಪ ಕೂಡ ಸ್ಟಾಲ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀವಿ. ಇನ್ನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂಥ ನಿರ್ಮಲಾನಂದನಾಥ ಶ್ರೀಗಳು ಎಕ್ಸ್ಪೋಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ, ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿಂದ 3 ದಿನಗಳ ಕಾಲ ನಡೆಯುವಂಥ ಎಕ್ಸ್ಪೋ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 4ನೇ ಆವೃತ್ತಿ. ಇದು 2026 ಇವತ್ತಿನಿಂದ ಆರಂಭ ಆಗಿದೆ. ಜನವರಿ 9, 10 ಮತ್ತು 11 3 ದಿನಗಳ ಕಾಲ ಈ ಎಕ್ಸ್ಪೋ ನಡೆಯುತ್ತೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎಕ್ಸ್ಪೋ ನಡೀತಾ ಇದೆ. ದೇಶ ವಿದೇಶಗಳಲ್ಲಿ ವಾಸ ಆಗಿರೋ ಅಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋ ಅಂಥ ಉದ್ಯಮಿಗಳು ಇದರಲ್ಲಿ ಭಾಗಿಯಾಗ್ತಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ಸಂತೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಅದರ ದೃಶ್ಯಾವಳಿಗಳನ್ನು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರೋ ಅಂಥ ನಿರ್ಮಲಾನಂದನಾಥ ಶ್ರೀಗಳು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಬಂದೆ ನಾನು ಬಂದೆ ಅಣ್ಣ, ಸ್ವಲ್ಪ ಎಲ್ಲ ಹಿಂದೆ ಹೋಗ್ತೀರಾ ಬೇಗ. ಹಿಂದೆ ಬಂದ್ಬಿಡಿ ಚೂರು ಹಿಂದೆ ಲೆಫ್ಟ್ ನೋಡಿ ಬರ್ತಾರೆ. ಹಾಂ ಚೂರು ಹಿಂದೆ ಇರ್ತೇವೆ. ಹಿಂಗೆ ಕ್ಯಾಮ್ರಾನೇ ಬರುತ್ತೆ. ಹಾಂ ಸರಿ. ಇದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋಗೆ ಇವತ್ತು ಅಧಿಕೃತವಾದಂಥ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ 3 ದಿನಗಳ ಕಾಲ ನಡೆಯುವಂಥ ಎಕ್ಸ್ಪೋಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾಗಿರುವಂಥ ನಿರ್ಮಲಾನಂದನಾಥ ಶ್ರೀಗಳು ಚಾಲನೆಯನ್ನು ಕೊಟ್ಟಿದ್ದಾರೆ. ಜನವರಿ 9, 10 ಮತ್ತು 11 3 ದಿನಗಳ ಕಾಲ ನಡೆಯುವಂಥ ಇದೆ ಈ ಎಕ್ಸ್ಪೋ. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಬರಲಿ ತುಂಬು ಚಪ್ಪಾಳೆಗಳ ಸ್ವಾಗತ. ಒಬ್ಬರನ್ನೊಬ್ಬರು ಬೆಂಬಲಿಸಲಿಕ್ಕಾಗಿಯೇ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮ ನಿಮ್ಮೆಲ್ಲರ ವತಿಯಿಂದ ಚಪ್ಪಾಳೆಗಳ ಮಹಾಪೂರ ಹರಿದು ಬರಬೇಕು. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವರು, MSME. ನಿಮಗಿದು ಕಾರ್ಯಕ್ರಮದ ವತಿಯಿಂದ ಅಭಿಮಾನ ಪೂರ್ವಕವಾದ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.